ಆಕರ್ಷಕ ಸಹ ಪ್ರಯಾಣಿಕ ಟ್ರಾವೆಲ್ ಸ್ಟೋರಿ. 6 ತಿಂಗಳು ಬರೀ ನಾನೇ ಅವನನ್ನು ನೋಡಿದ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಗೊತ್ತಾಗ್ದ ಹಾಗೆ ಅವನು ನನ್ನನ್ನು ಆಗಾಗ ನೋಡ್ತಾ ಇದ್ದ. ಒಂದಿನ ಅಚಾನಕ್ ಆಗಿ ನಾವಿಬ್ಬರು ಒಬ್ರಿಗೊಬ್ರು ನೋಡ್ಕೊಂಡ್ವಿ. ಅಪ್ಪ, ಅವನ ನಗು. ಮೊದಲೇ ಆತನ ಕಣ್ಣೋಟಕ್ಕೆ ಮರಳಾಗಿದ್ದ ನಾನು ಅವನ ನಗುವಿಗೆ ಸಂಪೂರ್ಣವಾಗಿ ಸೂತು ಹೋದೆ. ಆತನ ಆ ಚಿಗುರು ಮೆಸೆಯ ನಗುವಲ್ಲಿ ಹೇ ಕಳ್ಳಿ ಸಿಕ್ಕಿಬಿದ್ದೆ ಅನ್ನೋ ತಮಾಷೆಯ ಮಾತಿತ್ತು. ಖುಷಿ ಇತ್ತು. ಆದರೆ ನಮ್ಮಿಬ್ಬರ ಈ ಸಂಭ್ರಮ ನಮಗಷ್ಟೇ ಗೊತ್ತಿತ್ತು. ಇಲ್ಲಿಂದ ಶುರು ನಗುವಿನ ಪಯಣ. ಹಾಗಂತ ನಾವು ಎಲ್ಲರ ಮುಂದೆ ನಗ್ತಾ ಇರಲಿಲ್ಲ. ನಾವಿಬ್ಬರೇ ಸಸ್ಪೆನ್ಸ್ ಆಗಿ ನಗ್ತಾ ಇದ್ವಿ. ಇಲ್ಲಿಂದ ಮತ್ತೆ ಜೊತೆ ಕೂರುವಾಗ ಏನೋ ಒಂದು ಸಂಭ್ರಮ. ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧಗಳು ಚಿಗುರು ಪಡೀಲಿಲ್ಲ, ಪರಿಚಯ ಅಷ್ಟೇ. ಆದರೆ ಕ್ರಶ್ ಜಾಸ್ತಿ ಇತ್ತು. ಏನೋ ಗೊತ್ತಿಲ್ಲ, ಒಂದಿನ ಈ ಕ್ರಶ್ ಫೀಲಿಂಗ್ಸ್ನ ಹೇಳ್ಕೊಂಡ್ಬಿಡೋಣ ಅಂತ ಅನ್ನಿಸ್ತು. ಅದಕ್ಕಾಗಿ ತಯಾರಿ ಮಾಡಿ ಮೊಬೈಲ್ನಲ್ಲಿ ಒಂದಿಷ್ಟು ಭಾವನೆಗಳನ್ನು ಬರೆದು ಮರುದಿನ ಬೆಳಗ್ಗೆ ಜೊತೆಯಲ್ಲಿ ಸೀಟ್ ಸಿಕ್ಕಾಗ ಮೊಬೈಲ್ ಕೊಟ್ಬಿಟ್ಟೆ. ಆತ ಮೊಬೈಲ್ ತಗೊಂಡು ಓದ್ದ. ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಿ. ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ನನಗೆ ನಿಮ್ಮ ಮೇಲೆ ಕ್ರಶ್ ಆಗಿದೆ. ಈ ಸಾಲುಗಳನ್ನು ಓದಿದಾತ ಮನಪೂರ್ವಕವಾಗಿ ನಕ್ಕುಬಿಟ್ಟ. ಆದರೆ ಏನೂ ಹೇಳಲಿಲ್ಲ. ಬಹುಶಃ ಅವನಿಗೂ ನನ್ನ ಮೇಲೆ ಕ್ರಶ್ ಇತ್ತೇನು. ಆವತ್ತಿಂದ ನಗುವಿನಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಬಸ್ ಹತ್ತಿದ ಕೂಡಲೇ ಕಣ್ಣು ಆತನನ್ನೇ ಹುಡುಕ್ತಾ ಇತ್ತು. ನನ್ನಿಂದ ಒಂದು ಸ್ಮೈಲ್ ಮತ್ತು ಆತನಿಂದ ಒಂದು ಸ್ಮೈಲ್. ಅಂದರೆ ನಾವು ನಗುವಲ್ಲಿ ಹಾಯ್ ಅಂತ ಒಬ್ರಿಗೊಬ್ರು ಹೇಳ್ಕೊಳ್ತಾ ಇದ್ವಿ. ಹಾಗೆ ಬಸ್ ಇಳಿದು ಹೋದಾಗಲೂ ಸ್ಮೈಲ್ ಎಕ್ಸ್ಚೇಂಜ್ ಆಗ್ತಾ ಇತ್ತು. ಅಂದರೆ ಬಾಯ್ ಅಂತ. ಬಸ್ಸಲ್ಲಿ ಎಷ್ಟೇ ಜನಜಂಗುಳಿ ಇದ್ದರೂ ಅದರ ಮಧ್ಯೆ ಒಬ್ರನ್ನೊಬ್ರು ಹುಡುಕಿ ಸ್ಮೈಲ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ. ಸ್ಮೈಲ್ ಎಕ್ಸ್ಚೇಂಜ್ ಆಗದ ಹೊರತು ಸಮಾಧಾನ ಇರ್ತಾ ಇರಲಿಲ್ಲ. ಈ ಮಧ್ಯೆ ಅವರು ಎಲ್ಲಿ ಮಾಯ ಆದ್ರು ಅಂತಾನೆ ಗೊತ್ತಿಲ್ಲ. 1 ವಾರ ಕಳೆದರೂ ಪತ್ತೇನೇ ಇಲ್ಲ. ಕೆಲಸ ಬಿಟ್ರೇನೋ ಇಲ್ಲ ಹುಷಾರಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ 1 ವಾರ ಕಳೆದು ಸಿಕ್ಕಾಗ ಅವರು ಕಂಪ್ಲೀಟಾಗಿ ಬದಲಾಗಿದ್ರು. അയ്യപ്പൻ്റെ അടുത്തല്ലേ കളി? അയ്യപ്പ